ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಶನಿ ಗ್ರಹ. ನಾನು ಶನಿ ಗ್ರಹದ್ದು ಹಳೆ ಎಪಿಸೋಡಲ್ಲಿ ಕೆಲವೊಂದು ಪ್ರಮುಖವಾದ ಅಂಶಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇವತ್ತೇನಪ್ಪ ಅಂದರೆ ಭೂಮಿಕಾರಕ ಎಲ್ರಿಗೂ ತಿಳಿದಿರುವಂತೆ ಕುಜಗ್ರಹ, ಅಂದರೆ ಅಂಗಾರಕ ಅಂತ ನಾವು ಕರಿತೀವಿ, ಕುಜ ಅಂತ ಕರಿತೀವಿ. ನಾವೇನಾದರೂ ಜೀವನಗಳಲ್ಲಿ ಭೂಮಿ ಖರೀದಿ ಮಾಡಬೇಕು ಅಂದರೆ ನಮ್ಮ ಜಾತಕದಲ್ಲಿ ಕುಜ ಪ್ರಬಲವಾಗಿದೆಯಾ ಅನ್ನೋದು ಪ್ರತಿಯೊಬ್ಬರು ನೋಡುವಂಥದ್ದು. ಆದರೆ ಇಲ್ಲೊಂದು ವಿಚಾರ ಏನಪ್ಪ ಅಂದರೆ ಶನಿ ಗ್ರಹ ಕೂಡ ನಮ್ಮ ಜಾತಕದಲ್ಲಿ ಪ್ರಬಲವಾಗಿದ್ದರೆ ನಾವು ಭೂಮಿ ತಗೊಳ್ಳುವಂಥದ್ದು, ಮನೆ ಕಟ್ಟೋದು, ಮತ್ತು ಯಾವ್ದಾದ್ರು ಒಂದು ಸಿವಿಲ್ ವರ್ಕ್ ನಮಗೆ ಮಾಡಬೇಕು ಅಂದರೆ ಶನಿ ಗ್ರಹ ನಮ್ಮ ಜಾತಕದಲ್ಲಿ ಪ್ರಬಲವಾಗಿದ್ದರೂ ಕೂಡ ನಾವು ಭೂಮಿ ಖರೀದಿ ಮಾಡೋ ಯೋಗ ಮತ್ತು ಭಾಗ್ಯ ಎಲ್ಲ ಸಿಗುವಂಥದ್ದು ಆಗುತ್ತೆ. ನಮ್ಮ ಜಾತಕದಲ್ಲಿ ಶನಿ ಗ್ರಹ ಎಲ್ಲಿದ್ರೆ ಈ ಲಾಭವನ್ನು ನಾವು ಪಡ್ಕೊಳ್ಬೋದು. ಎಲ್ರಿಗೂ ಗೊತ್ತು, ಶನಿಯ ಮನೆ ಬಂದು ಕುಂಭ ರಾಶಿ ಮತ್ತು ಮಕರ ರಾಶಿಲಿ ಶನಿ ಮನೆ. ನಮ್ಮ ಲಗ್ನದಿಂದ ಶನಿ ಗ್ರಹ ಏನಾದ್ರು ಯಾವ್ದಾದ್ರು ಒಂದು, ಈಗ ವೃಶ್ಚಿಕ ಲಗ್ನ ಅಂತಾನೆ ತಿಳ್ಕೊಳ್ಳಿ, ವೃಶ್ಚಿಕ ಲಗ್ನದಿಂದ 4ನೇ ಮನೆ ಮತ್ತು 11ನೇ ಮನೆ ನಮ್ಮ ದಶಗಳಲ್ಲಿ ಏನಾದ್ರೂ ನಡೆದ್ರೆ, ಶನಿ ಏನಾದ್ರೂ 4ನೇ ಮನೆಯಲ್ಲಿದ್ರು ಕೂಡ ನೀವು ಜೀವನಗಳಲ್ಲಿ ಪ್ರಾಪರ್ಟಿ ತಗೊಳ್ಳೋದಂತೂ ನಿಶ್ಚಿತ. ಸರ್ ನನಗೆ ಆ ದಶನೇ ಬರಬೇಕಾ, ಆ ಭುಕ್ತಿನೇ ಬರಬೇಕಾ ಅನ್ನೋದು ಎಷ್ಟೊಂದು ಜನ ಪ್ರಶ್ನೆ ಕೇಳ್ತಿರ್ತಾರೆ. ನಿಮಗೆ ದಶಾ ಭುಕ್ತಿಗಳಲ್ಲಿ ನಿಮ್ಮ ಎಫರ್ಟ್ ಕೂಡ ಇದರಲ್ಲಿ ಪ್ರಮುಖವಾಗಿ ನಾವು ನೋಡ್ಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಕೆಲವೊಬ್ರಿಗೆ ಇರುತ್ತೆ, ಆದರೆ ಇಂಟ್ರೆಸ್ಟ್ ಮಾಡ್ತಿರಲ್ಲ. ನಮ್ದು ಯಾವುದೇ ಒಂದು ವಿಚಾರ ನಾವು ಏನೇ ಒಂದು ಪಡ್ಕೊಳ್ಬೇಕು ಅಂದರೆ ಮೊದಲೇ ನಮ್ಗೆ ಇಂಟ್ರೆಸ್ಟ್ ಇರಬೇಕು. ಮದುವೆ ವಿಚಾರ ಆಗಿರ್ಬೋದು, ನಾವೊಂದು ಲ್ಯಾಂಡ್ ತಗೊಳ್ಳುವಂಥ ವಿಚಾರ ಇರ್ಬೋದು. 4ನೇ ಮನೆ ಜಾತಕದಲ್ಲಿ ಇಂಡಿಕೇಟ್ ಮಾಡುತ್ತೆ. 11ನೇ ಮನೆ ನಿಮ್ಗದು ಲಾಭ ತಂದು ಕೊಡ್ತಾ ಹೋಗುತ್ತೆ. ನೀವು ಯಾವುದೋ ಒಂದು ಪ್ರಾಪರ್ಟಿ ತಗೊಳ್ತೀರಾ, ಅದು ಡಬಲ್ ಆಗುವಂಥದ್ದು, ಅದೆಲ್ಲ ನಿಮ್ಮ ಜಾತಕದಲ್ಲಿ 11ನೇ ಮನೆ 4ನೇ ಮನೆ ನಿಮಗೆ ಪ್ರಾಪರ್ಟಿ ಕೊಡುವಂಥದ್ದು. ಕುಜಗ್ರಹ ಏನಾದರೂ ನಮ್ದು ಇಲ್ಲ ಸರ್, ಕುಜಗ್ರಹ ಸ್ಟ್ರಾಂಗ್ ಆಗಿಲ್ಲ, ನೆಗೆಟಿವ್ ಆಗಿದೆ, 8ನೇ ಮನೆಯಲ್ಲಿದೆ ಮತ್ತು 12ನೇ ಮನೆಯಲ್ಲಿದೆ ಅಂದಾಗ ಶನಿ ಗ್ರಹ ಕೂಡ ನಾನು ನಿಮಗೆ ಲ್ಯಾಂಡ್ ಕೂಡ ಭಾಗ್ಯ ಕೊಡ್ತೀನಿ ಅಂತ ಶನಿ ಗ್ರಹ ಕೂಡ ಪ್ರಾಮಿಸ್ ಮಾಡುವಂಥದ್ದು. ನಾವೆಲ್ಲ ಏನಪ್ಪ ಅಂದರೆ ಶನಿ ಗ್ರಹನ ಎದುರುಕೊಳ್ಳುವಂಥದ್ದೇ ಜಾಸ್ತಿ. ಸಾಡೆ ಸಾತಿ ಬರುತ್ತೆ ನಮ್ಮ ಜಾತಕದಲ್ಲಿ, ಏನು ಮಾಡೋದು ಅಂತ ಎಷ್ಟೊಂದು ಜನ ಬರೀ ಶನಿ ಗ್ರಹ ಅಂದರೆ ಬರೀ ನೆಗೆಟಿವ್ ಥಾಟೇ ತಿಳ್ಕೊಂಡಿರುತ್ತೆ. ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಏನಾದರೂ ಕಾಂಬಿನೇಷನ್ಸ್ ಪ್ರಕಾರ 2ನೇ ಮನೆ 7, 4, 9, 10, 11ನೇ ಮನೇಲಿ ಏನಾದರೂ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಇದ್ದರೆ ನೀವು ತುಂಬ ಕೋಟ್ಯಾಧೀಶ್ವರ ಆಗ್ತೀರ. ಅದರಲ್ಲೂ ನಾವು ಡಿಗ್ರಿ ವೈಸಲ್ಲಿ ಇಟ್ಟಾಗಿದೆ ಅಂತ ನಾವು ನೋಡ್ತೀವಿ, ಯಾವ ಮನೇಲಿ ಇದೆ ಅನ್ನೋದು. 2ನೇ ಮನೇಲಿ ಇದೆಯಾ, ಅಥವಾ 7ನೇ ಮನೇಲಿ ಇದೆಯಾ, 4ನೇ ಮನೆ ಇದೆಯಾ, 9 ಇದೆಯಾ, 10 ಇದೆಯಾ ಅಂತ ನಾವು ಇಟ್ ಕಾಂಬಿನೇಷನ್ಸ್ ನಾವು ನೋಡ್ತೀವಿ. ಅದರಲ್ಲಿ ಈ ಮನೆಗಳು ಬಂದಿರಬೇಕಾಗುತ್ತೆ. ಬಂದಾಗ ನಮಗೆ ಕೋಟ್ಯಾಧೀಶ್ವರ ಭಾಗ್ಯ ಶನಿ ಗ್ರಹ ಕೊಡುತ್ತೆ. ಇನ್ನು ಬೇರೆ ಗ್ರಹಗಳೆಲ್ಲ ಕೊಡುತ್ತೆ ನಿನಗೆ ಎಷ್ಟು ಬೇಕು. ಈಗ ಉದಾಹರಣೆಗೆ ಗುರುಗ್ರಹ, ನಿನ್ನ ಜೀವನಕ್ಕೆ ಎಷ್ಟು ಬೇಕಾ ಅಷ್ಟು ತಗೊಳಪ್ಪ ಅಂತ ಗುರುಗ್ರಹ ಹೇಳುತ್ತೆ. ಅದೇ ನಿಮಗೆ ಶನಿ ಗ್ರಹ ಇರ್ಬೋದು, ರಾಹು ಕೇತು 1:ಡಬಲ್ ಅಲ್ಲ ಟ್ರಿಪಲ್ ಕೊಡುವಂಥದ್ದು. ಬಟ್ ಅವರು ಜಾತಕದಲ್ಲಿ ಇಂಥ ಮನೆಗಳಲ್ಲಿ ಇದ್ದರೆ ಪವರ್ಫುಲ್ ಆಗಿ ಕೊಡ್ತಿರ್ತಾರೆ. ಮತ್ತು 2ನೇ ವಿಚಾರ ಏನಪ್ಪ ಅಂದರೆ, ಯಾರು ಮಕರ ರಾಶಿ ಮತ್ತು ಕುಂಭ ರಾಶಿಯಲ್ಲಿ ಅವರ ಜನನ ಆಗಿರುತ್ತೆ, ಸ್ವಲ್ಪ ಅವರ ಪ್ರಾರಂಭಿಕ ಜೀವನಗಳಲ್ಲಿ ಸ್ವಲ್ಪ ಮಂದ, ಅಂದರೆ ಏನೋ ಸ್ವಲ್ಪ ಏಳಿಗೆ ಇರಲ್ಲ ಅವರ ಜೀವನಗಳಲ್ಲಿ, ನಿಧಾನಕ್ಕೆ ಏಳಿಗೆ ಆಗುತ್ತೆ. ಫೈನಲಲ್ಲಿ ಅವರ ದಶಾಭುಕ್ತಿಗಳ ಪ್ರಕಾರ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗ್ತಾರೆ. ಈ 2 ರಾಶಿಲಿ, ಕುಂಭ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಯಾರು ಜನನ ಆಗಿರ್ತಾರೆ, ಮಂದ ಅಂತ ಕರಿತೀವಿ ಅಷ್ಟೇ ಗ್ರಹ ನಾವು ಶನಿ ಗ್ರಹನ. ಬಟ್ ಕೊಡೋದ್ರಲ್ಲಿ ಯಾವುದೇ ರೀತಿಯ ಚೌಕಾಸಿ ಇರಲ್ಲ, 1:ಡಬಲ್ಲೇ ಶನಿ ಗ್ರಹ ಕೊಡುವಂಥದ್ದು. ನೀವು ಏನೇ ಮಾಡಿ, ನಾವು ಶನಿ ಗ್ರಹನ ಕರ್ಮಫಲ ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ನಮ್ಮ ಕರ್ಮ ಏನಿರುತ್ತೆ ಅದು ನಮ್ಮ ಶನಿ ಗ್ರಹ ಕೊಡುವಂಥದ್ದು. ನೀವು ಏನು ಕರ್ಮ ಮಾಡಿದ್ದೀರಾ ಅದು ಅದ್ರ ಪ್ರಕಾರ ನೀನು ತಗೋ ಅಂತ. ಅದ್ರ ಪ್ರಕಾರ ಇಂಥ ಮನೆಗಳಲ್ಲಿ ಕೂತ್ಕೊಂಡ್ರೆ 1:ಡಬಲ್ ಕೊಡ್ತಾ ಹೋಗುತ್ತೆ. ಇನ್ ಕೇಸ್ ನಮ್ಗೆ ಏನಾದ್ರು 8ನೇ ಮನೆಯಲ್ಲಿ ನಾವು ದುಸ್ಥಾನಗಳು ಅಂತ ಕರಿತೀವಿ, ಅದರಲ್ಲಿ ನಾವು 6ನೇ ಮನೆ ಅಷ್ಟು ತಗೊಳ್ಳಲ್ಲ. 8ನೇ ಮನೆ ಮತ್ತು 12ನೇ ಮನೆಯಲ್ಲಿದೆ ಸರ್,
ಏನು ಮಾಡೋದು, 8ನೇ ಮನೆಯಲ್ಲೇ ಇದೆ, 12ನೇ ಮನೆಯಲ್ಲೇ ಇದೆ ಅಂತ ಎಷ್ಟೊಂದು ಜನ ಪ್ರಶ್ನೆ ಮಾಡ್ತಾರೆ. ಅಂಥ ಮನೆಗಳಲ್ಲಿ ನೀವು ಸ್ವಲ್ಪ ಈ ಜ್ಯೋತಿಷ ಸಂಬಂಧಪಟ್ಟಿರುವಂಥ ವಿಚಾರಗಳನ್ನ ಕಲಿತ್ರೆ, ಆಧ್ಯಾತ್ಮಿಕ ಒಲವು ನಿಮ್ಗಿದ್ರೆ ಈ ಸಮಸ್ಯೆಯಿಂದ ಕೂಡ ಹೊರಗೆ ಬರ್ತೀರಾ. ಎಷ್ಟೊಂದು ಜನ 12ನೇ ಮನೇಲಿದ್ದರೆ ನೀವು ಒಳ್ಳೆ ಯೋಗ ಟೀಚರ್ ಆಗುವಂಥದ್ದು, 8ನೇ ಮನೇಲಿದ್ದರೆ ಆಧ್ಯಾತ್ಮಿಕ ಕಡೆ ನೀವು ಒಲವು ತೋರಿಸಿದ್ರೆ, ಆಧ್ಯಾತ್ಮಿಕ ಕಡೆ ಇದ್ದರೆ ನಿಮಗೆ ಈ 8ನೇ ಮನೆಯ ಸಮಸ್ಯೆಗಳು ಏನಾದರೂ ಒಂದು ಸಮಸ್ಯೆ ನಿಮ್ಮ ಲೈಫಲ್ಲಿ ಬರ್ತಾ ಇರುತ್ತೆ. ಶನಿ ಏನಾದರೂ ಜಾತಕದಲ್ಲಿ ಡಿಗ್ರಿ ವೈಸಲ್ಲಿ 8ನೇ ಮನೇಲೇ ಇದ್ದರೆ ನೀವು ಅಂದ್ಕೊಂಡೇ ಇರಲ್ಲ, ಏನಾದರೂ ಒಂದು ಡೈಲಿ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಅದರಿಂದ ಈಚೆ ಬರೋಕ್ಕೆ 8ನೇ ಮನೆಯಲ್ಲಿ ಕೂತಿರುವಂಥ ಗ್ರಹ ಶನಿ ಗ್ರಹಕ್ಕೆ ಸ್ವಲ್ಪ ದಾನ ಮಾಡ್ತಿರ್ಬೇಕಾಗುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಎಷ್ಟೊಂದು ಜನ ನಿಮ್ಮ ಜಾತಕದಲ್ಲಿ ಏನಾದರೂ ಲಗ್ನದಿಂದ ಶನಿ ಗ್ರಹ ಇಲ್ಲಿ ಕೂತಿದೆ ಅಂತ ಅಂದ್ಕೊಳ್ಳೋಣ, 2ನೇ ಮನೆಯಲ್ಲಿ 7, 9, 10, 11ನೇ ಮನೆ ಇಂಥ ಮನೆಗಳು ಕೂತ್ಕೊಂಡು ಎಷ್ಟೊಂದು ಜನ ದಾನ ಮಾಡ್ತಾರೆ. ಕಪ್ಪೆಳ್ಳು ದಾನ ಮಾಡುವಂಥದ್ದು ದೇವಸ್ಥಾನಕ್ಕೆ, ಮತ್ತು ಅಲ್ಲಿ ಕಪ್ಪು ಬಟ್ಟೆಗಳು ದೇವಸ್ಥಾನಕ್ಕೆ ಕೊಡುವಂಥದ್ದು. ಆಗ ನೀವು ಮಾಡೋದು ಬೇಡ. ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಏನಾದರೂ ನೆಗೆಟಿವ್ ಆಗಿದ್ದರೆ ಬಡವ್ರಿಗೆ ದಾನ ಮಾಡಿ, ಬಡವ್ರಿಗೆ ದಾನ ಮಾಡಿ. ಪಾಸಿಟಿವ್ ಆಗಿದ್ದರೆ ದೇವಸ್ಥಾನಗಳಿಗೆ ದಾನ ಮಾಡಬೇಕಾಗುತ್ತೆ. ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಈಗ 8ನೇ ಮನೆಯಲ್ಲಿ ಇಟ್ಟಾಗಿದೆ ಸರ್, ನಾನು ಯಾರು ಕೊಡಬೇಕು, ಬಡವ್ರು ಕೊಡಬೇಕಾ ದೇವಸ್ಥಾನ ಕೊಡ್ಬೇಕಾ ಅನ್ನೋದು ಕನ್ಫ್ಯೂಷನ್ ಇರ್ತಾರೆ. ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ದೇವಸ್ಥಾನಕ್ಕೆ ಕೊಡ್ತಾರೆ. ನಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ದೇವಸ್ಥಾನಕ್ಕೆ ಕೊಡ್ತಾ ಹೋಗ್ತಾರೆ. ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಗ್ರಹ ಅಥವಾ ಯಾವುದೇ ಗ್ರಹ, 9 ಗ್ರಹಗಳಲ್ಲಿ ಯಾವುದೇ ಗ್ರಹ 8ನೇ ಮನೆ 12ನೇ ಮನೆ ಇಟ್ಟಾಗಿದೆ ಅಂದರೆ ಬಡವ್ರಿಗೆ ಕೊಡ್ತಾ ಹೋಗಿ. ಪಾಸಿಟಿವ್ ಏನಾದರೂ ಇದ್ದರೆ 2ನೇ ಮನೆ 7, 4, 9, 10 ಅನ್ನೊಂದು, ಆಗ ಮಾತ್ರ ನೀವು ದೇವಸ್ಥಾನಕ್ಕೆ ಕೊಡ್ತಾ ಹೋಗಿ. ಇಲ್ಲಿ ಸ್ವಲ್ಪ ರಿವರ್ಸ್ ಮಾಡಿಬಿಡ್ತಾರೆ. 8ನೇ ಮನೆಯಲ್ಲಿ ಯಾರಿಗಿದೆ ಅದನ್ನ ತಗೊಂಡೋಗಿ ದೇವಸ್ಥಾನ ಕೂಡ ಕೇಳ್ತಾರೆ. ಆಗೇನಾಗುತ್ತೆ ಅಂದರೆ ನಿಮ್ಮ ಸಮಸ್ಯೆ ಇನ್ನೂ ಕೂಡ ಜಾಸ್ತಿ ಆಗುವಂಥದ್ದು. ಅಲ್ಲಿ ನೀವು ಇದೊಂದು ಟ್ರಿಕ್ ಏನಪ್ಪ ಅಂದರೆ, ನೀವು ಬಡವ್ರಿಗೆ ಕೊಡ್ತಾ ಇರಬೇಕು. ಇದನ್ನ ತಿಳ್ಕೊಬೇಕು ನಾವು. ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಗ್ರಹ 8ನೇ ಮನೆ 12ನೇ ಮನೆ ಅಥವಾ ಗುರು ಗ್ರಹನೇ ಅಂತ ಅಂದ್ಕೊಳ್ಳಿ, 8ನೇ ಮನೆಯಲ್ಲಿ 12ನೇ ಮನೆಯಲ್ಲಿ ಯಾವುದಾದ್ರು ಗ್ರಹಗಳು ಇದೆ ಅಂತ ಅಂದರೆ ನೀವು ಬಡವ್ರಿಗೆ ಕೊಡ್ತಾ ಹೋಗ್ಬೇಕಾಗುತ್ತೆ. ಇದನ್ನ ನಾವು ನೋಡ್ಕೊಳ್ಬೇಕು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಮಗೆ ಸರ್ ಈಗ ಸಾಡೆ ಸತಿ ನಡೀತಾ ಇದೆ, ಇದಕ್ಕೇನು ನಮಗೆ ಪರಿಹಾರ ಅಂದರೆ, ನೋಡಿ ಸಾಡೆ ಸತಿ ಅನ್ನೋದು ಅದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್, ಎಲ್ರಿಗೂ ಸೇರುವಂಥದ್ದು. ಯಾವುದೋ ಒಂದು ಮೇಷರಾಶಿಲಿದ್ದರೆ ಮೀನ ರಾಶಿ, ಮೇಷರಾಶಿ, ವೃಷಭ ರಾಶಿ 2.5 ವರ್ಷ 2.5 ವರ್ಷ 2.5 ವರ್ಷ ಎಲ್ಲ 3 ರಾಶಿಗಳು ಸೇರಿ 7 ವರ್ಷ ಆಗಿರುತ್ತೆ. ಅದು ಯೂನಿವರ್ಸಲ್ ಸಬ್ಜೆಕ್ಟ್. ನಿಮ್ಮ ಜಾತಕದಲ್ಲಿ ನೀವು ಇಮಿಡಿಯೇಟ್ ನಿಮ್ಗೆ ಏನಾದ್ರು ಭಯ ಆಗ್ತಾ ಇದೆ ಅಂತ, ನೀವೇನಾದ್ರು ನಿಮಗೆ ಭಯ ಆಗ್ತಿದೆ ಅಂತ ಆದರೆ ನೀವು ಪ್ರತಿ ದಿವಸನೂ ಕಾಗೆಗಳಿಗೆ ಬಿಳಿಯನ್ನ ಮತ್ತೆ ಖಾರ ಬುಂದಿಯನ್ನು ಇಡ್ತಾ ಇರಿ. ನಿಮ್ಗೇನಾದ್ರು ಭಯ ಆಗ್ತಾ ಇದೆ, ಸಾಡೆ ಸತಿ ನನಗೆ ನಡೀತಾ ಇದೆ, ಏನು ಮಾಡಬೇಕು ಅಂತ ನಿಮಗೆ ಜ್ಯೋತಿಷದಲ್ಲಿ ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ ನಾನೇನು ನೋಡ್ಕೊಂಡಿಲ್ಲ ಸರ್ ಅಂತ ಆದರೂ ಕೆಲವೊಬ್ರು ಟಿ ವಿಲಿ ಹೇಳ್ಬಿಟ್ಟಿರ್ತಾರೆ, ಇಂಥ ರಾಶಿಯವ್ರಿಗೆ ಸಾಡೆ ಸಾತಿ ನಡೀತಾ ಇದೆ ಅಂತ. ಅಂಥವರು ಎದುರುಕೊಳ್ಳೋರು ನಿಮ್ಮ ಮನೆಯ ಟೆರೆಸ್ ಮೇಲೆ ಸ್ವಲ್ಪ ಬಿಳಿಯನ್ನು ಖಾರ ಬೂಂದಿ ಕಾಗೆಗಳಿಗಿಡಿ, ನೀವು ಆರಾಮಾಗಿ ನಿಶ್ಚಿಂತೆಯಿಂದ ಇರಿ. ನೀವು ಜ್ಯೋತಿಷ ತಿಳ್ಕೊಂಡಿದ್ದೀನಿ, ನನ್ನ ಜಾತಕದಲ್ಲಿ ಇಂಥ ಮನೆಗಳಿದೆ, 2ನೇ ಮನೆ 7, 4, 9, 10, 11ನೇ ಮನೆಯಲ್ಲಿ ಇದೆ ಸರ್ ಅಂತ ನೀವೇನಾದ್ರು ತಿಳ್ಕೊಂಡಿದ್ದೀನಿ ಅಂದರೆ ಖಂಡಿತ ಓಂ ಶಂ ಶನೇಶ್ವರಾಯ ನಮಃ ಅಂತ ಮಂತ್ರ ಪಠನೆ ಮಾಡಿ. ಸರ್ 8ನೇ ಮನೆಯಲ್ಲಿದೆ 12ನೇ ಮನೆಯಲ್ಲಿದೆ ಅಂದರೆ ಬಡವ್ರಿಗೆ ದಾನ ಮಾಡಿ. ಇಂಥ ಮನೆಗಳು ಇರುವಂಥವ್ರು ಮಾತ್ರ ಉಂಗುರ ರುದ್ರಾಕ್ಷಿ ಹಾಕೊಳ್ಬೇಕು. 2ನೇ ಮನೆ 7, 4, 9, 10, 11ನೇ ಮನೆಯಲ್ಲಿ ಇರೋರು ಮಾತ್ರ ಉಂಗುರ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಬೇಕಾಗುತ್ತೆ. ಈ 8ನೇ ಮನೆ ಮತ್ತು 12ನೇ ಮನೆಯಲ್ಲಿ ಇದ್ರೆ ಉಂಗುರ ರುದ್ರಾಕ್ಷಿ ನಿಷಿದ್ಧ. ಅವರು ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ಉಂಗುರ ಮತ್ತೆ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ಕೊಳ್ಳಂಗಿಲ್ಲ. ಇಲ್ಲಿ ಎಲ್ಲ ಕೆಲವೊಂದ್ಸಲ ರಿವರ್ಸ್ ಆಗಿ ಹೇಳಿರ್ತಾರೆ, ನೆಗೆಟಿವ್ ಆಗಿರುವಂಥದ್ದು ದೇವಸ್ಥಾನ ಕೊಡಿ ಅಂತಾರೆ, ನೆಗೆಟಿವ್ ಆಗಿರುವಂಥ ಗ್ರಹಗಳಿಗೆ ನೀವು ಉಂಗುರ ರುದ್ರಾಕ್ಷಿ ಹಾಕೊಳ್ಳಿ ಪಾಸಿಟಿವ್ ಆಗ್ತಾರೆ, ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತ ಅದು ನಿಮಗೆ ಡಬಲ್ ನೆಗೆಟಿವ್ ಎಫೆಕ್ಟ್ ಕೊಡ್ತಾ ಇರುತ್ತೆ ನಿಮ್ಮ ಲೈಫಲ್ಲಿ. ನೀವು ಅನ್ಕೊಂಡೇ ಇರಲ್ಲ, ಯಾಕೆ ನಾನು ಈ ಉಂಗುರ ಆಗ್ತಾಗಿಂದನೂ ಲಾಸ್ ಆಗ್ತಾ ಇದೆ ಅಂತ ನೀವು ಅನ್ಕೊಂಡಿರ್ತೀರಾ. ನೀವು ಅದು ತೆಗೆದ ಮೇಲೆನೆ ನಿಮಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಶನಿ ಗ್ರಹ ಮಂದ ಗ್ರಹನೇ ಇರಬೇಕು ಹೊರತು ಯಾವುದೇ ಕೊರತೆಯನ್ನು ನಿಮ್ಮ ಜೀವನಗಳಲ್ಲಿ ಮಾಡಲ್ಲ. ಇಂಥ ಮನೆಗಳಿದ್ರೆ ಸ್ವಲ್ಪ ದಾನ ಮಾಡಿದ್ರೆ ಸಾಕು, ಏನೇ ನಮಗೆ ದೊಡ್ಡದಾಗುವಂಥ ಸಮಸ್ಯೆ
ಸಣ್ಣದ್ರಾಗಿ ಹೋಗುತ್ತೆ. ಎಲ್ಲರೂ ಶನಿ ಗ್ರಹ ಅಂದರೆ ಎದುರಿಸುವಂಥದ್ದೇ ಜಾಸ್ತಿ. ಈಗ ಮನೆಗಳಿದ್ರೆ ಕೋಟ್ಯಾಧೀಶ್ವರು ಯಾರು ಇದ್ದಾರೆ ಅವರೆಲ್ಲ ಶನಿ ಗ್ರಹ ತುಂಬ ಪವರ್ಫುಲ್ಲು ಮತ್ತು ಸ್ಟ್ರಾಂಗ್ ಆಗಿರುತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗು ಅವರೆಲ್ಲ ಕಟ್ಟಬೇಕು ಅಂದರೆ ಕಾಂಬಿನೇಷನಲ್ಲಿ 4ನೇ ಮನೆ 11ನೇ ಮನೆ ಅವರ ದಶಾಭುಕ್ತಿ ನಕ್ಷತ್ರದಲ್ಲಿದ್ದರೆ ತುಂಬ ಪವರ್ಫುಲ್ ಆಗಿರುತ್ತೆ ಅವರ ಜಾತಕದಲ್ಲಿ. ಕುಜ ಗ್ರಹ ಯಾವ ರೀತಿ ನಾವು ಭೂಮಿಕಾರಕ ಅಂತ ಹೇಳ್ತೀವಿ, ಶನಿ ಗ್ರಹ ಕೂಡ ನಮಗೆ ಭೂಮಿಕಾರಕ ಆಗಿರುತ್ತೆ. ಕೋಟ್ಯಾಧೀಶ್ವರೆಲ್ಲ ಅವ್ರಿಗೆ ದಶಾಭುಕ್ತಿ ನಡೆದಾಗಂತೂ ವಿಪರೀತ ಕೋಟ್ಯಾಧೀಶ್ವರು ಆಗ್ತಾ ಇರ್ತಾರೆ. ಇದಿಷ್ಟು ಶನಿ ಗ್ರಹದ ವಿಚಾರ. ಯಾರು ಶನಿ ಗ್ರಹ ಅಂದರೆ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಲೈಫಲ್ಲಿ ಎಲ್ಲ ಫುಲ್ಫಿಲ್ಮೆಂಟ್ ಮಾಡುವಂಥದ್ದೇ ಶನಿ ಗ್ರಹ. ಇಲ್ಲ ಬೇರೆ ಗ್ರಹಗಳು ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಳಪ್ಪ ಅಂತ ಹೇಳ್ತಾರೆ. ಈ ಶನಿ ಗ್ರಹ ನಮಗೆ ಪಾಪ ಗ್ರಹಗಳು ಅಂತ ನಾವು ಏನು ಕರಿತೀವಿ, ಶನಿ ಗ್ರಹ ಇರ್ಬೋದು, ರಾಹು ಗ್ರಹ, ಕೇತು ಗ್ರಹ, ಕುಜ ಗ್ರಹ, ಇವರೆಲ್ಲ ಈಗ ಯಾವ ರೀತಿ ಅಂದರೆ ಮಿಲಿನಿಯರ್ ಇವರು ಕೊಟ್ಟರೆ ಜಾತಕದಲ್ಲಿ ಇಂಥ ಪೊಸಿಷನ್ಸಲ್ಲಿ ಇದ್ದರೆ ಏನು ಮಾಡ್ತಾರೆ ಅಂದರೆ ನಿಮಗೆ ಪಾತಾಳಕ್ಕೆ ತಳ್ಳಿಬಿಡ್ತಾರೆ. ಆಗ ನೀವೇನು ಮಾಡಬೇಕು, ಶನಿ ಗ್ರಹನೇ 8ನೇ ಮನೇಲಿದೆ, ಬೇರೆ ಯಾವ ಗ್ರಹ ಇರುತ್ತೆ ನೋಡಬೇಕಾಗುತ್ತೆ. ಗುರುಗ್ರಹ ಏನಾದರೂ 7ನೇ ಮನೇಲಿ ಇರ್ತಾನ, ಅಥವಾ ಸೂರ್ಯ ಗ್ರಹ ಏನಾದರೂ 11ನೇ ಮನೆ ಇರ್ತಾನ. ಈ ಗ್ರಹಗಳು ಎಲ್ಲಿದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಡಿಗ್ರಿ ವೈಸಲ್ಲೇ ನೋಡಬೇಕು. ನಿಮ್ಮ ಡೇ ಟು ಟೈಮ್ ಸ್ಪೇಸ್ ಆಗ್ತಾಗ ಒಂದು ಮನೇಲಿ ಇರುತ್ತೆ, ಅದು ಡಿಗ್ರಿ ವೈಸಲ್ಲಿ ಮುಂದೆ ಹೋಗಿದ್ಯಾ ಹಿಂದೆ ಹೋಗಿದ್ಯಾ ಅಂತ ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಡಿಗ್ರಿ ವೈಸಲ್ಲಿ ಇಂಥ ಮನೆಗಳಿಗೆ ನೀವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ, ಅದರಲ್ಲೂ ಬೀಜಾಕ್ಷರಿ ಮಂತ್ರ ಪಠನೆ ಮಾಡಿದ್ರೆ ಇವರು ಏನು ನಿಮ್ಗೆ 8ನೇ ಮನೆ 12ನೇ ಮನೆ ನೆಗೆಟಿವ್ ಮಾಡೋಕ್ಕೆ ಇರ್ತಾರೆ, ಅದು ನ್ಯೂಟ್ರಲ್ ಆಗಿಬಿಡುತ್ತೆ. ಹೆಂಗೆ ನೀವು ಒಂದು 9 ಫ್ರೆಂಡ್ಸ್ ಇರ್ತಾರೆ, ಯಾವುದಾದ್ರೂ ಒಂದು ಫ್ರೆಂಡ್ನ ನೀವು ಚೆನ್ನಾಗೆ ಅವ್ರ ಜೊತೆ ಇದ್ದರೆ ಇನ್ನೊಂದು ಫ್ರೆಂಡ್ಗೆ ಹೇಳಿ ಇವ್ರು ಬಿಡ ನಮ್ಮ ಕಡೆಯವರು ಅಂತ ನಾವು ಹೆಂಗೆ ಹೇಳಿಸ್ತೀವಿ, ಅದೇ ರೀತಿ ಕೂಡ ಬೇರೆ ಗ್ರಹಗಳು ಯಾವ ಗ್ರಹ 8ನೇ ಮನೆಯಲ್ಲಿದೆ 12ನೇ ಮನೆಯಲ್ಲಿದೆ ಆ ಗ್ರಹಗಳಿಗೆ ನಿಮಗೆ ಜಾಸ್ತಿ ತೊಂದರೆ ಆಗೋಕ್ಕೆ ಬಿಡಲ್ಲ. ಆಗ ನಾವು ಅವೆಲ್ಲ ತೊಂದರೆಯಿಂದ ನಾವು ತಪ್ಪಿಸ್ಕೋಬೇಕು, ಈಚೆ ಬರಬೇಕು ಅಂದರೆ ನಾವು ಯಾವ ಗ್ರಹ ಪ್ರಬಲವಾಗಿದೆ ಆ ಗ್ರಹಕ್ಕೆ ಮಂತ್ರ ಪಠನೆ, ಉಂಗ್ರ ರುದ್ರಾಕ್ಷಿ ಡೈಲಿ ಫಾಲೋಅಪ್ ಮಾಡ್ಕೊಳ್ಬೇಕಾಗುತ್ತೆ. ಎಷ್ಟೊಂದು ಜನ ನನಗೆ 5 ನಿಮಿಷ ಟೈಮ್ ಇಲ್ಲ ಸರ್ ಅಂತ ಹೇಳ್ತಾರೆ. ಅಂಥವರೆಲ್ಲ ಏನಂದರೆ ಒಂದು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ಕೊನೆಗೆ ಬರುವಂಥದ್ದು ಅಸ್ಟ್ರಾಲಜರ್ ಹತ್ರ, ಸರ್ ಏನು ಮಾಡಬೇಕು, ಎಷ್ಟು ಸಾವಿರ ಬೇಕು ಪೂಜೆಗೆ, ಎಷ್ಟು ದುಡ್ಡು ಖರ್ಚಾಗುತ್ತೆ, ಏನೇನೋ ಮಾತಾಡ್ತಾರೆ. ಅವ್ರಿಗೆ ಯಾಕಂದ್ರೆ ಫ್ರಸ್ಟ್ರೇಷನು, ಆ ಟೆನ್ಷನು ಒಂದೇ ಸಲ ಬಿಲ್ಡಪ್ ಆಗಿರುತ್ತೆ. ನಾವು ಡೈಲಿ ಸ್ವಲ್ಪ ಮಂತ್ರ ಹೇಳಪ್ಪ ಅಂದರೆ ಹೇಳಿರಲ್ಲ, ಒಂದೇ ಸಲ ಯಾವಾಗ ಟೆನ್ಷನ್ ದೊಡ್ಡದಾಗುತ್ತೆ ಆಗ ಬಂದು ಹೋಮ ಮಾಡಿಸೋದು, ಬೇಡದಿರುವಂಥ ದುಡ್ಡು ಕಳ್ಕೊಳ್ಳೋದು ಇವೆಲ್ಲ ಆಗ್ತಾ ಹೋಗುತ್ತೆ. ಆಗ ಅವ್ರಿಗೆ 12ನೇ ಮನೆ ಕೂಡ ನಡೀತಾ ಇರುತ್ತೆ. ಅದಕ್ಕೆ ಬೇಸಿಕ್ಕಿಂದನೂ ನಾವು ಈ ಅಂಶಗಳನ್ನ, ಇದು ವಿಚಾರಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಹೋದರೆ ನಮಗೆ ದೊಡ್ಡದಾಗುವಂಥ ಸಮಸ್ಯೆ ಸಣ್ಣದ್ರಲ್ಲೇ ಆಗಿ ಹೋಗುತ್ತೆ. ಇದೆಲ್ಲ ನಮಗೆ ಶನಿಗ್ರಹ ಜೀವನಗಳಲ್ಲಿ ಪಾಠ ತಿಳಿಸುತ್ತೆ, ಇನ್ನು ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಅಂತ. ಸೊ ಇಷ್ಟು ಶನಿಗ್ರಹದ ವಿಚಾರ. ಇನ್ನೊಂದು ನಮಗೆ ಭೂಮಿ ಕೊಡುವಂಥದ್ದು ವಿಚಾರ ಏನಪ್ಪ ಅಂದರೆ, ಕುಜ ಗ್ರಹ ಜೊತೆ ಶನಿ ಗ್ರಹನೂ ಸ್ಟ್ರಾಂಗ್ ಆಗಿದ್ರೆ ಭೂಮಿಯನ್ನು ನಾವು ಪಡ್ಕೊಳ್ಬೋದು, ಮನೆ ಕಟ್ಬೋದು, ಸೈಟ್ ತೊಗೊಳ್ಳುವಂಥದ್ದು. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ರೀಚ್ ಆಗುತ್ತೆ. ಮತ್ತು ನನ್ನ ಈ ಚಾನಲಲ್ಲಿ ಯಾವುದೇ ರೀತಿ ದೋಷ ಕಾಟ ಎದುರಿಸುವಂಥದ್ದೆಲ್ಲ ಮಾಡಲ್ಲ. ನಾನೇನು ವಿಚಾರ ಇದೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.